ಥಿಂಗ್ಸ್ ದಟ್ ಸಡನ್ಲಿ ರಿಯಲೈಸಸ್ ಆಫ್ಟರ್ ಜಾಯ್ನಿಂಗ್ ಇನ್ ಟು ಕಾರ್ಪೊರೇಟ್. ಕೆಲವೊಂದು ಟೈಮ್ ನಿಮ್ ಪ್ರಾಜೆಕ್ಟ್ ಅಥವಾ ನಿಮ್ ವರ್ಕ್ ಅಥವಾ ನಿಮ್ಮ ಸಿಚುವೇಶನ್ಸ್ ಹೆಂಗಾಗತ್ತೆ ಅಂದ್ರೆ, ನಿಮಗೆ ಊಟ ಇರುತ್ತೆ, ಬಾಕ್ಸ್ ಇರುತ್ತೆ, ನಿಮಗೆ ಊಟ ಮಾಡಕ್ಕಾಗಲ್ಲ ಅಂದ್ರೆ ಅಷ್ಟು ಬ್ಯಾಕ್ ಟು ಬ್ಯಾಕ್ ಕಾಲ್ಸ್, ಅಷ್ಟು ವರ್ಕ್ ಇರುತ್ತೆ. ಸೊ ಇವತ್ತೊಂದು ಇನ್ಸಿಡೆಂಟ್ ಆಯ್ತು. ನಮ್ ಕಲೀಗು ಬಾಕ್ಸ್ ತಂದಿದ್ದಾರೆ ಮಾರ್ನಿಂಗ್. ಅವರು ಬ್ರೇಕ್ಫಾಸ್ಟ್ ಮಾಡಿದ್ದು ಹೆಚ್ಚು ಕಮ್ಮಿ 12:30. ಅಂದ್ರೆ ಬೆಳಗ್ಗೆಯಿಂದ ಕಾಲ್ಸ್, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್. ಅವರು ಡಿಸ್ಕಲ್ ತಿನ್ಬೋದಿತ್ತು, ಬಟ್ ಆಗ್ಲಿಲ್ಲ. ಅಪ್ಡೇಟ್ಸ್ ಇತ್ತು, ಏನೋ ಒಂದು ಕ್ರಿಟಿಕಲ್ ಇಶ್ಯೂಸ್ ಇತ್ತು. ಸೊ ಈ ತರ ಕೇಸಸ್ ಗಳು ಆಗತ್ತೆ, ಆಯ್ತಾ. ನಾಟ್ ಓನ್ಲಿ IT, ಇದು ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಆಗತ್ತೆ. ಬಟ್ ಇದು ರಿಯಲೈಸ್ ಆಗತ್ತೆ ಇಲ್ಲಿ ನಿಮಗೆ. ಅಂದ್ರೆ ಡೆಡ್ ಲೈನ್ಸ್ ಗಳು, ವರ್ಕ್ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ ನಿಮಗೆ ಸಮ್ಟೈಮ್ಸ್ ಲಿಟರಲಿ ಹುಚ್ಚಿಡ್ದಂಗ್ ಆಗುತ್ತೆ. ಇನ್ ಕೇಸ್ ಯಾರು ತುಂಬಾ ಕ್ರಿಟಿಕಲ್ ರಿಸೋರ್ಸ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ. ಆ ರೇಂಜಿಗೆ ಡೆಡ್ ಲೈನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಪ್ಲಸ್ ಆ ರೇಂಜಿಗೆ ಪರ್ಫಾರ್ಮೆನ್ಸ್ ನ ಇನ್ನೂ ಚೆನ್ನಾಗಿ ಮಾಡೋದು ಎಕ್ಸ್ಪೆಕ್ಟೇಷನ್ ಸೆಟ್ ಆಗಿರುತ್ತೆ. ಫ್ಯೂಚರ್ ಏನು, ಅವರು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಹಿಡ್ಕೋತಾರ, ಕಿತ್ ಬಿಸಾಕ್ತಾರ, ಸುಮಾರಷ್ಟು ಇನ್ಸೆಕ್ಯೂರಿಟೀಸ್ ನಮಗೆ IT ಲೈಫ್ ಅಲ್ಲಿ ಕಾಣಬಹುದು. ಯಾಕಂದ್ರೆ ನಮ್ದು ಪರ್ಮನೆಂಟ್ ಜಾಬ್ ಅಲ್ಲ, ಟೆಂಪ್ರರಿ ಜಾಬ್. ಸೊ ಹಾಗಾಗಿ ವಿ ಆರ್ ಆಲ್ ಇನ್ ದ ಇನ್ಸೆಕ್ಯೂರಿಟೀಸ್. ನೀವು IT ಜಾಬ್ ಮಾಡ್ತಾ ಮಾಡ್ತಾ ಪ್ಯಾರಲಿ ಒಂದು ಸ್ಕಿಲ್ ಡೆವಲಪ್ ಮಾಡಿ. ಆ ಸ್ಕಿಲ್ ಹೇಗಿರ್ಬೇಕು ಅಂದ್ರೆ, IT ಜಾಬ್ ಬಿಟ್ರು ಕೂಡ ನಿಮಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್, ರೆವೆನ್ಯೂ ಜನರೇಟ್ ಮಾಡೋ ತರ ಇರಬೇಕು, ಕಾನ್ಫಿಡೆನ್ಸ್ ಬರಬೇಕು. ಆ ತರದನ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಬಿಫೋರ್ ಇಟ್ಸ್ ಟೂ ಲೇಟ್.